ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಇದು ಒಂದು ವಿಶೇಷವಾದ ನಂದು ವಿಡಿಯೋ. ಅಂದರೆ ನಮ್ಮ ಅಕ್ಕವ್ರ ಮಗವರು ಸ್ವಾಮಿಯರು ಇವತ್ತು ಅವರು ಮಾಲೆ ಹಾಕಿದ್ರು, ಅದಕ್ಕೆ ಇಡುಮುಡಿ ಇತ್ತು, ಹೋಗಿದ್ವಿ. ದೇವಸ್ಥಾನದ ಹತ್ರ ಎಲ್ಲ ಇಡುಮುಡಿ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಬೆಳಗ್ಗೆ ಪಾದ ಪೂಜೆ ಮಾಡೋ ಅಷ್ಟೊತ್ತಿಗೆ ನಾನು ಹೋಗೋಕ್ಕಾಗಲಿಲ್ಲ, ಹಂಗಾಗಿ ಪಾದ ಪೂಜೆ ಎಲ್ಲ ಆಗೋಗ್ಬಿಟ್ಟಿತ್ತು. ಆಮೇಲೆ ಹೋದೆ ನಾನು. ಹಂಗಾಗಿ ಅಲ್ಲಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಂತವ ಬಂದ್ವಿ. ಪಾದ ಪೂಜೆ ಮಾಡಿಬಿಟ್ಟು ಸ್ವಾಮಿಯವರು ದೇವಸ್ಥಾನದ ಹತ್ರ ಬಂದುಬಿಟ್ಟಿದ್ರು. ನಾವು ಊಟ ಎಲ್ಲ ಮಾಡ್ಕೊಂಡು ದೇವಸ್ಥಾನದ ಹತ್ರ ಬಂದೆ. ಇಲ್ಲಿ ಇಡುಮುಡಿಗೆಲ್ಲ ಬಳಗ ಎಲ್ಲ ಬರಬೇಕಲ್ವ ಇಡುಮುಡಿಗೆ, ಹಂಗಾಗಿ ಇಲ್ಲಿ ದೇವಸ್ಥಾನ ತಾವೆಲ್ಲ ರೆಡಿ ಮಾಡಿದರು, ಶಾಮಿಯಾನ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು. ನಾವು ಇಲ್ಲಿದ್ವಿ. ಆಮೇಲೆ ಹಿಂದ್ಗಡೆ ವೈಟ್ ಶರ್ಟಲ್ಲಿ ನಿಂತವ್ರಲ್ಲ ಅವ್ರು ನಮ್ಮ ಅಕ್ಕನ ದೊಡ್ಡ ಮಗ, ಅವ್ರಿಗೆ ವೀಡಿಯೋ ಮಾಡೋದು ನೋಡ್ಬಿಟ್ಟು ಆ ಕಡೆ ತಿರ್ಕೊಂಬಿಟ್ರು ಕಾಂಪೌಂಡ್ ಕಡೆ. ಅದಕ್ಕೆ ನಗು ಬರ್ತಿತ್ತು ನನಗೆ. ಅಂದರೆ ಅವ್ರಿಗೆ ವೀಡಿಯೋ ಮಾಡೋದನ್ನ ನೋಡಿ ಅಲ್ಲಿ ನಿಂತವ್ರು ನೋಡಿ ಆ ಕಡೆ ತಿರ್ಕೊಂಡು ಅವ್ರ ಆಂಟಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಮುಖ ಮುಚ್ಕೊಂತವ್ರೆ. ಅವರು ನಮ್ಮ ದೊಡ್ಡ ಮಗ. ಎಲ್ಲ ಇಡುಮುಡಿ ನೋಡಿ ಇಲ್ಲಿ ನಿಂತವ್ರು ನಮ್ಮ ಸ್ವಾಮಿಯರು. ಹೋಗ್ತಾಯಿದ್ವಿ ಎಲ್ಲ. ಇದು ನಾನು ಪಾದ ಪೂಜೆ ಮಾಡೋದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದೊಂದು ಬೇಜಾರಾಗ್ತೈತೆ. ಆದರೂ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಟೈಮಿಗೆ ನಾನು ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಇದು ಒಂದು ಇಷ್ಟ ಆಯಿತು ವಿಡಿಯೋ. ಇದೆಲ್ಲ ಒಂದು ನೆನಪು ಅಲ್ವಾ ವಿಡಿಯೋ, ಈ ಥರ ಎಲ್ಲ ಇದ್ದಾಗೆಲ್ಲ ಒಂದು ವಿಡಿಯೋ ಮಾಡೋದು. ಹಂಗೂ ಅವರು ವಿಡಿಯೋ ಮಾಡ್ಕೊಬೋದಾ ಅಂದೆ, ನಾವು ಮಾಡಲ್ಲ ಅಂದರು, ನೀವು ಬಿಡಲ್ಲ ಸ್ವಾಮಿ ಮಾಡ್ಕೊಳ್ಳಿ ಅಂದರು ಸ್ವಾಮಿಯರು. ಹಂಗಾಗಿ ಮಾಡ್ತಾಯಿದ್ದೆ ನೋಡಿ. ಇಲ್ಲಿ ಇಡುಮುಡಿ ಕಟ್ಟೋಕ್ಕೆ ಕುಂಡ್ರಿಸಿದ್ರು, ಮತ್ತು ಏನೋ ಅಕ್ಕಿ ಎಲ್ಲ ಮುಟ್ಟಬೇಕಂತಲ್ಲ, ಹಂಗಾಗಿ ನಾವಿಲ್ಲಿ ಎಲ್ಲ ನಿಂತಿದ್ವಿ. ತುಪ್ಪದ ಕಾಯಿ ಎಲ್ಲ ಹಾಕ್ಸ್ತಾಯಿದ್ರು, ಹಂಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಕುಂತಿದ್ವಿ. ಅವರೆಲ್ಲ ಅವ್ರ ಅಪ್ಪ ಅಮ್ಮ ಮತ್ತು ಅವ್ರ ಅಜ್ಜಿ ತಾತ ಎಲ್ಲ ತುಪ್ಪದ ಕಾಯಿ ಹಾಕಬೇಕು ತುಪ್ಪದ ಕಾಯಿ ಕೊಡಬೇಕು ಅಂತೇಳಿ ಎಲ್ಲ ಅಂತಿದ್ರು. ನಾನು ಕೊಡೋಣ ಅಂದ್ಬಿಟ್ಟು ನಾನು ನಿಂತಿದ್ದೆ. ಈ ಥರ ಎಲ್ಲ ಬಳಗ ಎಲ್ಲ ಕೂತ್ಕೊಂಡು ಈ ಥರ ಎಲ್ಲ ಮಾಡ್ತಾರೆ. ನಾವು ನಾವು ಇಡುಮುಡಿ ಕಟ್ಟೋದು ಮಾಲೆ ಹಾಕ್ಸೋದೆಲ್ಲ ನೋಡಿದ್ವಿ, ಆದರೆ ಇಷ್ಟೊಂದು ಇದ್ರಾಗೆಲ್ಲ ನಮಗದು ನೋಡಿರಲಿಲ್ಲ. ಹಂಗಾಗಿ ಇದೊಂದು ನೆನಪಿರಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಮನೆಯಲ್ಲಿ ಅವ್ರು ಯಾರನ್ನೂ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ. ವೀಡಿಯೋ ಇಷ್ಟ ಇಲ್ಲ ಅಂದರೆ ಸೈಡ್ಗೆ ಹೋಗ್ಬಿಡ್ತಾರೆ, ಅಷ್ಟು ಬಿಟ್ಟರೆ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ ಅವರೆಲ್ಲ. ಆಮೇಲೆ ನನಗೆ ತುಪ್ಪದ ಕಾಯಿ ಕೊಡಬೇಕು ಅಂದ್ರಲ್ಲ, ತುಪ್ಪ ತುಂಬಿಸ್ಬೇಕು ಅಂದ್ರಲ್ಲ, ಅದಕ್ಕೆ ನಾನು ನನ್ನ ಮಗನ ಕೈಲೇ ಮಾಡ್ಸೋಣ ಅದು ಅಂದ್ಬಿಟ್ಟು ನನ್ನ ಮಗನಲ್ಲಿ ನಿಲ್ಲಿಸಿದ್ದೀನಿ. ನಾನು ಈ ಕಡೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅವ್ರ ಕೈಲೇ ಮಾಡಪ್ಪ, ನೀನು ಅಂದ್ಕೊಂಡಿದ್ದು ಅವ್ರಿಗೆ ಒಳ್ಳೇದಾಗಲಿ, ಮತ್ತು ಓದೋದೆಲ್ಲ ಚೆನ್ನಾಗಿ ಒಳ್ಳೇದಾಗಲಿ ಅಂತ. ಯಾಕಂದರೆ ನನಗಿಂತ ನನ್ನ ಮಗನ ಭವಿಷ್ಯನೇ ಮುಖ್ಯ ನನಗೆ. ಹಂಗಾಗಿ ಅವ್ರ ಕೈಲೇ ಮಾಡಿಸ್ದೆ. ಅವ್ರನ್ನ ನಿಲ್ಲಿಸಿದ್ದೀನಿ, ಹಾಕಪ್ಪ ಅಂತ. ಅಂದರೆ ನನ್ನ ಮಗ ಇವತ್ತು ನಾನು ಹೇಳ್ದಂಗೆ ಕೇಳಿದ್ರು. ಎಲ್ಲ ತಿಮ್ಮಪ್ಪನ ದಯೆ ಅನ್ಕೊಂತೀನಿ ನಾನು ನಿಜವಾಗ್ಲೂ. ತಿರುಪತಿಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಅವರು ಎಲ್ಲ ಚೆನ್ನಾಗಿ ತುಪ್ಪ ಸ್ವಲ್ಪ ಚೆಲ್ಬಿಟ್ರು, ಆದರೂ ಬಿಡ್ತಾಯಿದ್ರು. ಕೈ ಅಂದರೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನಡುಗುತ್ತಾಯಿತ್ತು. ಏನೋ ಅವ್ರ ಅಣ್ಣದ ಕೆಲಸದಲ್ಲಿ ಅವ್ರ ಭಾಗಿಯಾಗಲಿ ಸೈಲೆಂಟಾಗಿ ನಿಂತಿತ್ತು ನನ್ನ ಮಗ ನನ್ನ ಜೊತೇಲಿ. ತುಪ್ಪ ಬಿಡ್ತಾಯಿದ್ರು. ನಾನು ಅದು ನನಗೆ ವೀಡಿಯೋ ಮಾಡ್ಕೊತಿದ್ದೆ. ನಾನು ವೀಡಿಯೋ ಮಾಡ್ತೀನಿ ಅಂತ ಸೈಡಲ್ಲೇ ನಿಂತಿದ್ರು ನನ್ನ ಮಗ. ಇರಲಿ, ನನ್ನ ಮಗನಿಗೆ ಅವರು ಸ್ವಾಮಿಯರ ಆಶೀರ್ವಾದ ಇರಲಿ. ಗಿಡಮುಡಿ ಎಲ್ಲ ಕಟ್ತಾಯಿದ್ರು, ಎಲ್ಲ ರೆಡಿ ಮಾಡ್ತಾಯಿದ್ರು. ತುಪ್ಪದ ಕಾಯಿ ಎಲ್ಲರದ್ದು ಕಾಯಿ ತುಪ್ಪ ಬಿಟ್ಟಿದ್ದಾಯಿತು, ತುಪ್ಪದ ಕಾಯಿ ಕೊಟ್ಟಿದ್ದಾಯಿತು. ಆಮೇಲೆ ಎಲ್ಲ ಕಟ್ತಾಯಿದ್ರು ಅವ್ರಿಗೆ. ಇದು ಒಂದು ಸತಿ ನಾನು ಹೋಗಿರಲಿಲ್ಲ, ಇವರು 2ನೇ ಸತಿ ಹಾಕಿರೋದು. ನಾನು ಈ ಸತಿನೇ ಹೋಗಿರೋದು, ಸತಿ ಹೋಗೋಕ್ಕಾಗಲಿಲ್ಲ ನಾನು. ಹಂಗಾಗಿ ಈ ಸತಿ ಹೋದೆ. ಇದು ನನಗೊಂದು ಖುಷಿ ಕೊಡೋ ಅಂಥ ವೀಡಿಯೋ. ಇಂಥವೆಲ್ಲ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಕೆಲವು ಜನಗಳು ಇದನ್ನು ನೋಡಿ ಸಹಿಸ್ಕೊಂಡ್ಲಾರ್ದವರು ಏನು ಬೇಕಾದರೂ ಮಾತಾಡಲಿ. ಅವ್ರಿಗೆಲ್ಲ ಅಂದರೆ ಹೊಟ್ಟೆ ಉರಿಗಳು ಇರ್ತಾವಲ್ವಲ್ಲ ಕೆಲವು ಜನಗಳಿಗೆ, ಹಂಗಾಗಿ ಅವ್ರು ಮಾತಾಡ್ತಾರೆ. ನಾನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಮಾತಾಡೋರು ಇರಬೇಕಲ್ವ ನಮಗೂ. ನೋಡಿ, ಇದೆಲ್ಲ ನಮಗೊಂದು ನೆನಪು ನಿಜವಾಗ್ಲೂ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆಲ್ಲ ಯಾವಾಗ ಬೇಕಾದರೂ ನೋಡೋಕ್ಕೆ ಸಿಗುತ್ತೆ ಇದು. ಹಂಗಾಗಿ ನೋಡ್ಕೊಬೋದು, ಯಾವಾಗ ಬೇಕಾವಾಗ ನಾವು ಆನ್ ಮಾಡ್ಕೊಂಡು ನೋಡ್ಕೊಬೋದು. ಇದೆಲ್ಲ ಚೆನ್ನಾಗಿರುತ್ತಲ್ವ. ಹಂಗಾಗಿ ನೋಡಿ, ಇವಾಗ ಇಡುಮುಡಿ ಕಟ್ತಾವ್ರೆ. ಇಡುಮುಡಿ ಎಲ್ಲ ತಲೆ ಮೇಲೆ ಇಟ್ಟರು. ಒಳ್ಳೆಯದಾಗಲಿ ಸ್ವಾಮಿಯರಿಗೆ. ಅಂದರೆ ಇವರು 48 ಜನನೋ ಏನೋ ಸೇರಿರೋದಂತೆ ಎಲ್ಲ. ಹಂಗಾಗಿ ಇಬ್ಬಿಬ್ಬರು ಕಟ್ತಾಯಿದ್ರು ಇಡುಮುಡಿನ. ಚೆನ್ನಾಗೆಲ್ಲ ನಡೆಸ್ಕೊಟ್ರು. ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತಿತ್ತು. ನಾನು ಹಂಗೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡೆ. ನಮ್ಮ ಗೀತಮ್ಮ ಎಲ್ಲ ಈ ಕಡೆ ನಿಂತಿದ್ದರು.
ಈ ಥರ ಒಂದು ಫಂಕ್ಷನ್ಗೆ ಎಲ್ಲರೂ ಹೋಗಿ ಕುಟುಂಬ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಒಂಥರ ಖುಷಿ ಇರುತ್ತೆ. ಕೆಲವು ಜನಗಳು ಹೋಗಲ್ಲ. ನಾನೇ ಹೋಗಿರಲಿಲ್ಲ ಹೋದ ಸತಿ. ಈ ಸತಿ ಏನೋ ನನ್ನ ಪುಣ್ಯ ಅನ್ಕೊಂತೀನಿ, ನನ್ನ ಮಗನ ಜೊತೇಲಿ ಹೋಗಿದ್ವಿ. ನೋಡಿ ಕರ್ಕೊಂಡು ಹೋಗ್ತವ್ರೆ ದೇವಸ್ಥಾನದ ಒಳಗಡೆ. ಇದು ಕದ್ರಪ್ಪನ ದೇವಸ್ಥಾನ, ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಈ ದೇವರು ತುಂಬ ಅಂದರೆ ತುಂಬ ಪವರ್ಫುಲ್ ದೇವರಿದು. ಅಂದ್ಕೊಂಡಿದ್ದು ಬೇಗ ಆಗ್ಬಿಡುತ್ತೆ. ಇದು ಸತ್ಯ. ಈ ಅಪ್ಪನ ಹತ್ರ ತುಂಬ ಅಂದರೆ ತುಂಬ ಒಳ್ಳೇದಾಗುತ್ತೆ ಈ ದೇವರಲ್ಲಿ. ಇವರು ಜಾಸ್ತಿ ಕದ್ರಪ್ಪನ್ನೇ ನಮ್ಮ ಅಕ್ಕವರು ಅಂದರೆ ಬೆಟ್ಟದ ಮೇಲೆ ನೆಲೆ ದೇವರು ಬೆಟ್ಟದ ಮೇಲೆ ಐತೆ. ಇದು ಮೆರವಣಿಗೆ ದೇವರು ಊರೊಳಗಡೆ ಇರೋದು. ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು. ಇದು ನೋಡಿ ನನ್ನ ಮಗ ಫಸ್ಟ್ ಟೈಮು ಸ್ವಾಮಿಯವ್ರ ಜೊತೆ ನಿಂತ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊತಿತ್ತು. ಹಂಗೆ ಇಲ್ಲೆಲ್ಲ ಒಂದು ವೀಡಿಯೋ ಮಾಡ್ಕೊಂಡೆ ನಾನು. ಸ್ವಾಮಿಯವ್ರ ಜೊತೆ ನಿಂತ್ಕೊಂಡು ಫಸ್ಟ್ ಟೈಮ್ ಒಂದು ಫೋಟೋ ತೆಗೆಸ್ಕೊಂಡಿರೋದು. ಅವರು ಹಂಗೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂತಿರ್ಲಿಲ್ಲ. ಹಂಗೆ ದೇವಸ್ಥಾನದಾಗೆಲ್ಲ ವೀಡಿಯೋ ಮಾಡ್ಕೊತಿದ್ದೆ ನಾನು. ಈ ದೇವಸ್ಥಾನದ ವೀಡಿಯೋ ನಾನೆಲ್ಲೂ ನಾನು ಮಾಡಿರಲಿಲ್ಲ ಜಾಸ್ತಿ. ಇವತ್ತು ಮಾಡಿದೆ ನೋಡಿ. ಇಲ್ಲೆಲ್ಲ ಅಯ್ಯಪ್ಪ ಸ್ವಾಮಿದಿಲ್ಲೆಲ್ಲ ರೆಡಿ ಮಾಡವ್ರೆ. ಅಂದರೆ ನೈಟೆಲ್ಲ ಭಜನೆ ಎಲ್ಲ ಇತ್ತಲ್ವ, ಹಂಗಾಗಿ ಮಾಡವ್ರೆ ನೋಡಿ. ಇಲ್ಲಿ ಕದ್ರಿ ನರಸಿಂಹ ಸ್ವಾಮಿ ಅಂತ ಬೆಟ್ಟದ ಮೇಲೆ ಇರೋದು ನೆಲೆ ದೇವರು. ಇದು ಊರೊಳಗಡೆ ಐತೆ. ಇದು ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು. ನಮ್ಮ ಅಕ್ಕವ್ರು ಏನಾದರೂ ಕಷ್ಟ ಅಂತ ಇದ್ದರೆ ಈ ಅಪ್ಪನ ಹತ್ರ ಕೇಳ್ತಾರೆ. ಅಂದ್ಕೊಂಡಿದ್ದ ಕೆಲಸ ಆಗ್ಬಿಡುತ್ತೆ ಈ ಅಪ್ಪನ ಹತ್ರ. ಹಂಗಾಗಿ ತುಂಬ ಒಳ್ಳೆಯದಾಗುತ್ತೆ ಈ ಇಲ್ಲಿ ಅಂದರೆ ವರ್ಷ ಜಾತ್ರೆ ಎಲ್ಲ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಅಪ್ಪನ ಜಾತ್ರೆನ. ನಾನು ಹೋಗ್ತಿರ್ತೀನಿ ಅವಾಗವಾಗ. ನೋಡಿ ಅದು ದೇವಸ್ಥಾನ ಮುಂದುಗಡೆ ಎಲ್ಲ ತೆಂಗಿನ ಅಡಿಕೆ ತೋಟ ಹೆಂಗೈತಲ್ವ, ದೇವಸ್ಥಾನ ಮುಂದುಗಡೆ ಎಲ್ಲ ಅಡಿಕೆ ತೋಟ ಇತ್ತು. ಅದೆಲ್ಲ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ನನ್ನ ಮಗ ಬಿಡಪ್ಪ ಸಾಕಿನ್ನ ಅಂತಿದ್ದ. ಹಂಗೆ ನೋಡ್ತಾ ಹಂಗೆ ಈ ಥರ ಎಲ್ಲ ಒಂದು ಪ್ರಕೃತಿ ಇದ್ದರೆ, ತೋಟ ಎಲ್ಲ ಇದ್ದರೆ ವಿಡಿಯೋ ಮಾಡೋಕ್ಕೆ ಒಂದು ಚೆಂದ ಅಲ್ವ. ಇಲ್ಲೆಲ್ಲ ಅಡುಗೆ ಸ್ವಾಮಿಯವ್ರಿಗೆಲ್ಲ ಊಟಕ್ಕೆ ರೆಡಿ ಮಾಡ್ತಾಯಿದ್ರು, ಬಂದಿರೋ ಭಕ್ತಾದಿಗಳಿಗೆ ಸ್ವಾಮಿಯವ್ರಿಗೆಲ್ಲ. ಅದೆಲ್ಲ ಹಂಗೆ ನೋಡ್ತಾ ಹಂಗೆ ಇದೆಲ್ಲ ಹಂಗೆ ವಿಡಿಯೋ ಮಾಡ್ಕೊತಿದ್ದೆ. ಸ್ವಾಮಿಯವರು ಬಂದು ಈಚೆ ನಿಂತಿದ್ದರು, ಹಂಗೆ ಮಾತಾಡ್ಸಿದ್ವಿ. ನೋಡಿ ಇವಾಗ ಇಲ್ಲಿ ನನ್ನ ಜೊತೆ ನಿಂತ್ಕೊಂಡು ಸ್ವಾಮಿಯವ್ರ ಜೊತೆ ನಿಂತ್ಕೊಂಡು ಇದೊಂದು ನೆನಪು ನನಗೆ. ಇದೆಲ್ಲ ನೋಡಿದವರು ಅವ್ರು ಏನಾದರೂ ಅಂದ್ಕೊಂಡ್ಲಿ ನನ್ನ ಖುಷಿಗೆ. ನೋಡಿ ಇದೊಂದು ಖುಷಿ. ಈ ಥರ ಖುಷಿ ಯಾವಾಗಲೂ ಸಿಗೋಲ್ಲ ನಮಗೆ. ಹಂಗಾಗಿ ಏನೋ ಒಂದು ಹೋಗಿದ್ದಕ್ಕೆ ಏನೋ ಒಂದು ನೆನಪಿಗಾದರೂ ಇರಬೇಕಲ್ವ ಅಂಥೇಳಿ ಹಂಗೆ ಫೋಟೋ ತಗೊಂಡ್ವಿ. ಅಲ್ಲಿ ಕಿಟಕಿ ಬೆಳಕಿರೋದ್ರಿಂದ ಸರಿಯಾಗಿ ಫೋಟೋಗಳು ಕ್ಲಿಯರಾಗಿ ಕಾಣ್ತಿಲ್ಲ. ಹಂಗಾಗಿ ಸ್ವಲ್ಪನೇ ನೋಡಿ. ನನ್ನ ಮಗ ಫಸ್ಟ್ ಟೈಮ್ ಅವ್ರ ಅಣ್ಣನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು. ನನ್ನ ಮಗನಿಗೂ ಅವ್ರು ಒಳ್ಳೇದು ಮಾಡಲಿ. ಅಯ್ಯಪ್ಪ ಸ್ವಾಮಿಯವರು ಒಳ್ಳೇದು ಮಾಡಲಿ ನನ್ನ ಮಗನಿಗೂ ಅಷ್ಟೇ. ಹೋದ ಸತಿ ಅಂತೂ ನಂಗೆ ಅದೃಷ್ಟ ಸಿಗಲಿಲ್ಲ. ಈ ಸತಿ ನಾನು ಹೋದೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ. ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ಯಾರೆಲ್ಲ ಇದ್ದೀರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮಗ ಸೊಸೆ ಎಲ್ಲ ನಿಂತಿದ್ರು, ಅವ್ರದ್ದೆಲ್ಲ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಒಂದು ಖುಷಿ ನಮಗೆ. ಇಂಥ ಕೆಲಸಗಳಲ್ಲೆಲ್ಲ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಏನೋ ಒಂದು ಮನಸ್ಸಿಗೆ ಒಂದು ನಮ್ಮ ವೀಡಿಯೋಗಳ್ನ ನಮ್ಮ ಚಾನಲಲ್ಲಿ ನಾವೇ ಓಪನ್ ಮಾಡಿ ನೋಡಿದಾಗ ಎಷ್ಟು ಚೆನ್ನಾಗಿರುತ್ತಲ್ವ. ಹಂಗಾಗಿ ಇದನ್ನು ಮಾಡೋದು ಅಷ್ಟೇ. ಕೆಲವು ಜನ ಸಹಿಸ್ಕೊಳ್ಳೋದವ್ರಿಗೆಲ್ಲ ಏನೂ ಮಾಡೋಕ್ಕಾಗಲ್ಲ. ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಕದ್ರಿ ನರಸಿಂಹಸ್ವಾಮಿನೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದ.